ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬರ್ಗರ್ ಬನ್ ಮಾಡ್ತಾ ಇದೀವಿ. ವೆಲ್ಕಮ್ ಟು VRS ಹೋಮ್ ಫುಡ್ಸ್. ಪ್ರೊಸೀಜರ್ ಏನು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಬಟ್ಲದಲ್ಲಿ ಲೂಕ್ ವಾರ್ಮ್ ವಾಟರ್, ಸ್ವಲ್ಪ ಬೆಚ್ಚಗಿರೋ ನೀರು ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ 2 ಸ್ಪೂನ್ ಶುಗರ್ ಹಾಕ್ತಿದ್ದೀನಿ. ಸಾಕಮ್ಮ ಅಷ್ಟು? ಈಗ ನಾವು ತಗೊಂಡಿರೋದು ಆಕ್ಟಿವ್ ಡ್ರೈ ಈಸ್ಟ್. ಅಲ್ಲಿ 2 ತರ ಇರ್ತವೆ. ಆಕ್ಟಿವ್ ಡ್ರೈ ಈಸ್ಟ್ ಅಂದ್ರೆ ಈ ಈಸ್ಟ್ ನ ಹಾಕಿದ್ಮೇಲೆ ಒಂದ್ ಗಂಟೆ ನೀವು 10 ನಿಮಿಷ ಬಿಡಬೇಕು ರೈಸ್ ಆಗೋದಕ್ಕೆ. ಇನ್ಸ್ಟೆಂಟ್ ಈಸ್ಟ್ ಅಂದ್ರೆ ಇದನ್ನ ಹಾಕಿದ ತಕ್ಷಣ ಮೈದಾ ಹಿಟ್ಟು ಕಲಿಸ್ಬೋದು. ನಾವು ಆಕ್ಟಿವ್ ಡ್ರೈ ಈಸ್ಟ್ ತಗೊಂಡಿರೋದ್ರಿಂದ ಈಗ ನಾನು ಮಾಡ್ತಿರೋ ಕ್ವಾಂಟಿಟಿಗೆ 1 ಸ್ಪೂನ್ ಈಸ್ಟ್, 1 ಸ್ಪೂನ್ ಹಾಕ್ಬೇಕಮ್ಮ. 1 ಸ್ಪೂನ್ ಈಸ್ಟ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ಸ್ಟೆಂಟ್ ಈಸ್ಟ್ ಆದ್ರೆ ಅವಾಗ್ಲೇ ನೀವು ಮೈದಾ ಹಿಟ್ಟು ಹಾಕಿ ಕಲಿಸ್ಬಿಡ್ಬೋದು. ಇದು ಆಕ್ಟಿವ್ ಡ್ರೈ ಈಸ್ಟ್ ಆಗಿರೋದ್ರಿಂದ ಈ ಸಕ್ಕರೆ ಹಾಕಿರೋದಕ್ಕೆ ಆಕ್ಟಿವೇಟ್ ಆಗುತ್ತೆ. ಈ ಸಕ್ಕರೆ ಈಸ್ಟ್ಗೆ ಫುಡ್. ಇದು ಆಕ್ಟಿವೇಟ್ ಆದ್ಮೇಲೆ 10 ನಿಮಿಷ ಕವರ್ ಮಾಡಿ ಇಡಬೇಕು. ಆಮೇಲೆ ನಾವು ಮೈದಾ ಹಿಟ್ಟು ಹಾಕ್ಬೇಕು. ಸ್ವಲ್ಪ ನಿಧಾನಕ್ಕೆ ಕಲ್ಸಮ್ಮ. ಸ್ಮೆಲ್ ಜನ ಅದಲ್ಲ ಒಂಥರ ಗೋಧಿ ಹಿಟ್ಟಿನ ಸ್ಮೆಲ್. ನಾವು ಫಸ್ಟ್ ಟೈಮ್ ಮಾಡ್ತಿರೋದು ಇವತ್ತು ವಿತೌಟ್ ಓವೆನ್ ಬನ್. ತಿಂದಿದೀವಿ, ಮಾಡಿದಿರ ಫಸ್ಟ್ ಟೈಮ್. ಎಲ್ಲರೂ ತಿಂದಿರ್ತಾರೆ ಬನ್ನ. ಈಗ ಇದಕ್ಕೊಂದು ಪ್ಲೇಟ್ ಕವರ್ ಮಾಡಿ ಒಂದ್ ಸ್ವಲ್ಪ ಇದು ಆಕ್ಟಿವೇಟ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನೊರೆ ಬಂದಿರುತ್ತೆ ಮೇಲ್ಗಡೆ ಎಲ್ಲ. 10-15 ನಿಮಿಷ ಇದನ್ನ ಪ್ಲೇಟ್ ಕವರ್ ಮಾಡಿ ಬಿಡೋಣ. ಪ್ಲೇಟ್ ತಂದಿಯಮ್ಮ? ಇವಾಗ ನಾನು ಇದಕ್ಕೆ ಪ್ಲೇಟ್ ಕವರ್ ಮಾಡಿ 10-15 ಮಿನಿಟ್ಸ್ ಬಿಡ್ತೀವಿ. ಈಗ ನಾನು ಇದನ್ನ ಮುಚ್ಚಿಟ್ಟು 20-30 ಮಿನಿಟ್ಸ್ ಆಗಿದೆ. ಈಸ್ಟ್ ಹೆಂಗಾಗಿದೆ ನೋಡೋಣ. ಈಗ ಹಿಂಗ್ ನೊರೆ ಬಂದ್ರೆ ಸಾಕು. ಈ ತರ ಇವಾಗ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಫರ್ಮೆಂಟ್ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಈ ತರ ನೊರೆ ಬಂದಿರಬೇಕು. ಈಗ ಇವಾಗ ನಾನು ಮೈದಾ ಹಿಟ್ಟನ್ನ ಸ್ವಲ್ಪ ಜರಡಿ ಹಿಡಿತಾ ಇದ್ದೀನಿ. ಮೈದಾ ಹಿಟ್ಟು ಜರಡಿ ಹಿಡಿದಿದ್ದಾಗಿದೆ. ಇದನ್ನ ನೋಡ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೋಬೇಕು. ಇದ್ರಲ್ಲಿ ಈ ತರ ಸ್ವಲ್ಪನೇ ಹಾಕೊಂಡು ಕನ್ಸಿಸ್ಟೆನ್ಸಿ ಸ್ವಲ್ಪ ಚಪಾತಿ ಹಿಟ್ಟಿಗಿನ ಸ್ವಲ್ಪ ಮೆತ್ತಗಿರ್ಬೇಕು. ನೋಡ್ಕೊಂಡು ಆ ನೀರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕಲಸಿ. ಇದು ತೀರಾ ನೀರಾಗಾಯ್ತು, ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಇವಾಗ ಇದು ಈ ತರ ಬನ್ನಿಂಗ್ ಬೇಕಾಗಿರೋಂಥ ಹಿಟ್ಟಿಂಗ್ ಸಾಫ್ಟ್ ಆಗಿದೆ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಮೇಲೆ ಹಚ್ಬಿಟ್ಟು ಇದನ್ನ 1 ಗಂಟೆ ಇಲ್ಲ 1.5 ಗಂಟೆ ಚೆನ್ನಾಗಿ ಬಿಟ್ಬಿಡ್ಬೇಕು. ಅದು ಉಬ್ಬುತ್ತೆ ಚೆನ್ನಾಗಿ ಹಿಟ್ಟು. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಈಗ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸಾಕು. ಎಣ್ಣೆನೆಲ್ಲ ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆನೂ. ಇವಾಗ ಎಲ್ಲ ರೆಡಿ ಆಯ್ತು. ಎಣ್ಣೆ ಹಚ್ಚಿದ್ದು ಆಯ್ತು. ಈಗ ಇದನ್ನ 1.5 ಗಂಟೆ ಇಲ್ಲ 2 ಗಂಟೆ ಚೆನ್ನಾಗಿ ರೆಸ್ಟಿಂಗ್ ಬಿಡಬೇಕು. ಅದು ಚೆನ್ನಾಗಿ ಉಬ್ಬಿ ಇಲ್ಲಿವರೆಗೂ ಬರುತ್ತೆ. ನಿಮಗೆ ಬಿಫೋರ್ ಅಂಡ್ ಆಫ್ಟರ್ ಆಮೇಲೆ ತೋರಿಸ್ತೀವಿ. ಬೆಳಗ್ಗೆ ಬನ್ನಗಂತ ಹೇಳಿ ನೆನೆಸಿಟ್ಟಿದ್ವಿ ಮೈದಾ ಹಿಟ್ಟು ಮತ್ತೆ ಈಸ್ಟ್ನ. ಅದು ಬೆಳಗ್ಗೆ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ ನೋಡಿ. ನೀಟಾಗಿ ಫರ್ಮೆಂಟ್ ಆಗಿದೆ ಎಲ್ಲಾನು. ಹಿಂಗೆ ಉಬ್ಬಬೇಕು. ಈಗ ಈ ಡೋ ಎಲ್ಲ ಈಗ ಬಂದ್ ಮಾಡೋದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿದೆ. ಈಗ ಚೆನ್ನಾಗಿ ಮತ್ತೆ ನೀಡ್ ಮಾಡ್ಬೇಕು. ಇದನ್ನ ನೀಡ್ ಮಾಡಿ ಈಗ ಎಷ್ಟು ಬೇಕೋ ಅಷ್ಟು ಸೈಜ್ ರೌಂಡ್ ಬಾಲ್ಸ್ ಮಾಡಿ ನೆಕ್ಸ್ಟ್ ತೋರಿಸ್ತೀನಿ. ಈಗ ನೋಡಿ, ಇವಾಗ ನಾವು ಇದರಲ್ಲಿ ಇತ್ತಲ್ಲ ಹಿಟ್ಟು, ಅದನ್ನೆಲ್ಲನೂ ನೀಟಾಗಿ ನಾವೀಗ ಉಂಡೆ ಮಾಡಿಕೊಂಡು ಇಡ್ಲಿ ಟ್ರೇಯಲ್ಲಿ ಅಸೆಂಬಲ್ ಮಾಡಿದ್ದೀವಿ. ಅದು ಯಾವ ಸೈಜ್ ಇದೆ ಅದೇ ಸೈಜು. ಇನ್ನು ಉಬ್ಬಿದ್ರೆ ಇನ್ನೊಂದು ಸೆಂಟಿಮೀಟರ್ ಹಿಂಗೆ ಹೊರಗಡೆ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಸಣ್ಣ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದು ಬರ್ಗರ್ ಬನ್ ಆಗಿರೋದ್ರಿಂದ ಇದ್ರ ಮೇಲೆ ಎಳ್ಳು ಹಾಕಬೇಕು. ಬಿಳಿ ಎಳ್ಳು ಹಾಕಿದ್ರೆ ಒಳ್ಳೇದು. ಸದ್ಯಕ್ಕೆ ನಮ್ಮ ಹತ್ರ ಕರಿ ಎಳ್ಳಿದಾವೆ, ಅದಕ್ಕೆ ಕರಿ ಎಳ್ಳು ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಲೈಟಾಗಿ ಹಿಂಗೆ ಅನ್ಬೇಕಷ್ಟೇ, ಜಾಸ್ತಿ ಒತ್ತುಬಿಡ್ದು. ಲೈಟಾಗಿ ನೋಡಿ. ಇವಾಗ ಬನ್ಸ್ ಎಲ್ಲ ಚೆನ್ನಾಗಿ ರೈಸ್ ಆಗಿದಾವೆ. ಆ ಪ್ಲೇಟಲ್ಲಿ ಫಸ್ಟ್ ಇಟ್ಟಾಗ ಸೈಜ್ ಕಡಿಮೆ ಇದ್ವು, ಇವಾಗ ಇನ್ನೊಂದು ಸ್ವಲ್ಪ ಉಬ್ಬಿದಾವೆ. ಇವಾಗ ಇದು ರೆಡಿ ಆಗಿದಾವೆ. ಈಗ ನಾವು ಕುಕ್ಕರಲ್ಲಿ ಹೇಗಿಡ್ಬೇಕು ಕುಕ್ಕರಲ್ಲಿ ಅಂತ ಹೇಳ್ತಿದೀನಿ. ಯಾವ್ದಾದ್ರು ಒಂದು ಪ್ಲೇಟ್ ಈ ತರದ್ದು ಬರೀ ಪ್ಲೇಟ್ನ ಇಟ್ಟು ಸ್ಟವ್ ಆನ್ ಮಾಡಿ 5 ನಿಮಿಷ ಪ್ರೀ ಹೀಟ್ ಮಾಡಬೇಕು. ಪ್ರೀ ಹೀಟ್ ಅಂದ್ರೆ ಏನಿಲ್ಲ, ನಾವ್ ಬನ್ಸ್ ಇಡೋದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಖಾಲಿದನ್ನೇ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಖಾಲಿ ಪಾತ್ರೆನ ಈ ಪ್ಲೇಟ್ ಈ ತರ ಯಾವ್ದಾದ್ರು ಗ್ಯಾಸ್ದು ಪ್ಲೇಟ್ ಇರುತ್ತಲ್ಲ ಅದನ್ನ ಹಾಕಿ ಇಟ್ಬಿಡ್ಬೋದು. ಈಗ ಇದು ಪ್ರೀ ಹೀಟ್ ಮಾಡೋದಕ್ಕೆ ಇಡ್ತಾ ಇದೀನಿ. ಇವಾಗ ಸ್ಲೋ ಫ್ಲೇಮ್ ಅಲ್ಲಿ 10 ಮಿನಿಟ್ಸ್ ಆಗಿದೆ. ಕುಕ್ಕರ್ ಚೆನ್ನಾಗಿ ಹೀಟ್ ಆಗಿದೆ. ಇವಾಗ ಓಪನ್ ಮಾಡ್ತಿದ್ದೀನಿ.
ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಬನ್ಸ್ ಇಡ್ಲಿ ಪ್ಲೇಟಲ್ಲಿ ಇಟ್ಟಿರೋನ ಇದ್ರೊಳಗಡೆ ಇಡಬೇಕು. ಇವಾಗ ಆ ಬನ್ ಮೇಲೆ ನಾವು ಒಂದು ಸ್ವಲ್ಪ ಹಾಲನ್ನ ಬ್ರಷ್ ಮಾಡಿದೀವಿ. ಯಾವ್ದಾದ್ರು ಬ್ರಷ್ ತಗೊಂಡು ಒಂದ್ ಲೇಯರ್ ಹಾಲಿಂದ ಹಿಂಗೆಲ್ಲದಕ್ಕೂ ಸವರ್ಬೇಕಷ್ಟೆ. ಈಗ ಕುಕ್ಕರ್ನ ಮುಚ್ಚಿಬಿಟ್ಟು ಇದಕ್ಕೆ ಗ್ಯಾಸ್ಕೆಟ್ ಬೇಡ ಮತ್ತೆ ವಿಸಿಲ್ ಬೇಡ. ಕುಕ್ಕರ್ನ ಮುಚ್ಚಿ ಸ್ಲೋ ಫ್ಲೇಮಲ್ಲಿ 30 ಮಿನಿಟ್ಸ್ ಬಿಡಬೇಕು. ಮೇಲೆಲ್ಲ ಬ್ರೌನ್ ಕಲರ್ ಆಗುತ್ತೆ, ಆವಾಗಲೇ ಗೊತ್ತಾಗುತ್ತೆ ಅದು ಬೆಂದಿದೆಯೋ ಇಲ್ಲೋ ಅಂತ. ಆಗಿರ್ಲಿಲ್ಲ ಅಂದ್ರೆ ಇನ್ನೊಂದು 10 ಮಿನಿಟ್ಸ್ ಜಾಸ್ತಿ ಇಟ್ಕೋಬೇಕು. 30 ಮಿನಿಟ್ಸ್ ಸ್ಲೋ ಫ್ಲೇಮ್. ನೋಡಿ ಇವಾಗ ನಾವು ಅವಾಗೆ ಮಾಡಿರೋ ಬನ್ಸ್ ಸೂಪರ್ ಸಾಫ್ಟ್ ಬನ್ಸ್ ರೆಡಿ ಆಗಿದಾವೆ. ಮೇಲೆ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಇದಾವೆ. ಈ ಬನ್ಸ್ ರೆಡಿ ಆಗಿದಾವೆ. ನಾವು ಮುಂಚೆ ರೆಡಿ ಮಾಡ್ಕೊಂಡಿಟ್ರೋ ಎಗ್ ಮೈನೇಸ್, ಟೊಮ್ಯಾಟೊ ಕೆಚಪ್ ಎರಡು ಹೋಮ್ ಮೇಡ್, ಇವೆರಡು ರೆಡಿ ಇದಾವೆ. ಈಗ ಬನ್ಸ್ ರೆಡಿ ಇದಾವೆ. ನೆಕ್ಸ್ಟ್ ಸ್ಟೆಪ್ ಹೋಗಕ್ಕೆ ಮುಂಚೆ ಇವಾಗ ಚಿಕನ್ ಪ್ಯಾಟಿ ಹೆಂಗ್ ಮಾಡ್ಬೇಕಂತ ತೋರಿಸ್ತೀನಿ. ಚಿಕನ್ ಪ್ಯಾಟಿ ಆದ್ಮೇಲೆ ನೆಕ್ಸ್ಟ್ ಸಲಾಡ್ ಮಾಡಿ ಎಲ್ಲ ಅಸೆಂಬಲ್ ಮಾಡ್ತೀನಿ. ಈಗ ಎಗ್ ಮಯೋನೈಸ್ ಮತ್ತೆ ಟೊಮ್ಯಾಟೊ ಕೆಚಪ್ ರೆಸಿಪಿ ನಮ್ಮ ಚಾನಲಲ್ಲಿ ಇರುತ್ತೆ. ಅದನ್ನ ನೋಡಿ ನೀವೆಲ್ಲ ಮೊದಲೇ ಪ್ರೆಪ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಡೇ ಇದೆಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಬೋನ್ಲೆಸ್ ಚಿಕನ್ ಬ್ರೆಸ್ಟ್ ಪೀಸ್ನ ಜಸ್ಟ್ ಒಂದು ಪಲ್ಸ್ ಮೋಡಲ್ಲಿ 1 ಇಲ್ಲ 2 ಪಲ್ಸ್ ಕೊಟ್ಟರೆ ಈ ಥರ ಕೈಮಾ ಥರ ರೆಡಿಯಾಗಿರುತ್ತೆ ಚಿಕನ್ನು. ಇದನ್ನ ಜಾಸ್ತಿ ಮತ್ತೆ ಸಾಫ್ಟ್ ಮಾಡಿಬಿಡಬಾರ್ದು, ರಬ್ಬರ್ ಆದಂಗೆ ಆಗ್ಬಿಡುತ್ತೆ ಮತ್ತೆ. ಈಗ ಇದನ್ನ ಏನೇನು ಹಾಕಿ ಮ್ಯಾರಿನೇಟ್ ಮಾಡ್ಬೇಕಂತ ಮಸಾಲಾಸ್ ತೋರಿಸ್ತೀನಿ. ಈಗ ಇದು ಧನಿಯಾ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಇದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ರೆಡ್ ಚಿಲ್ಲಿ ಪೌಡರ್, ಇಲ್ಲಿ ಕೊತ್ತಂಬರಿ ಪುದೀನ ಮಿಕ್ಸ್ 1 ಸ್ಪೂನ್ ಅಷ್ಟು, 1 ಸ್ಮಾಲ್ ಆನಿಯನ್, ಸಾಲ್ಟ್, ಪೆರಿ ಮಸಾಲ ಪ್ಯಾಕೆಟ್ ಸಿಗುತ್ತೆ ಅದು, ಪೆಪ್ಪರ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲಾಸ್ಟಲ್ಲಿ ಒಂದು 2-3 ಡ್ರಾಪು ಲೆಮನ್ ಹಾಕೊಂತೀನಿ. ಇದರಲ್ಲಿ ನೀವು ಆರಿಗ್ಯಾನೋ ಮತ್ತೆ ಪೆರಿ ಮಸಾಲ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಪೌಡರ್ಸ್ನು ಫಸ್ಟ್ ಮಿಕ್ಸ್ ಮಾಡಿ ನೆಕ್ಸ್ಟ್ ಚಿಕನ್ ಹಾಕೋಣ. ಈಗ ಈ ಮಿನ್ಸ್ ಚಿಕನ್, ಕೈಮಾ ಆಗಿರುವಂಥ ಚಿಕನ್ನ ಹಾಕೋಣ. ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂದು ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆ, ಇದೆಲ್ಲ ಡ್ರೈ ಆಗ್ಲಾರ್ದಿರೋ ಥರ ಎಣ್ಣೆ ಹಾಕಿರ್ತೀನಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ 1 ಸ್ಪೂನ್ ಅಷ್ಟು, 1-2-3 ಡ್ರಾಪು ಲೆಮನ್ ಜ್ಯೂಸ್, ಸ್ಮೆಲ್ ಅಂತೂ ಫುಲ್ ಘಮ ಅಂತ ಬರ್ತಾ ಇದೆ. ಆ ಪೆರಿ ಮಸಾಲ ಮತ್ತು ಇದು ಆರಿಗ್ಯಾನೋ ಎಲ್ಲ ಹಾಕಿರೋದಕ್ಕೆ ಸ್ವಲ್ಪ ಟೇಸ್ಟ್ ಬೇರೆ ಥರ ಅನಿಸುತ್ತೆ. ನಾರ್ಮಲ್ ನೀವು ಶುಂಠಿ ಬೆಳ್ಳುಳ್ಳಿ ಉಪ್ಪು ಖಾರ ಹಾಕಿದ್ರೆ ನಮ್ಮ ಇಂಡಿಯನ್ ಫ್ಲೇವರ್ಸ್ ಕೊಡ್ತವೆ. ಇವು ಸ್ವಲ್ಪ ಏನೋ ಡಿಫ್ರೆಂಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ತಿಂದಿರೋ ಥರ ಅನಿಸುತ್ತೆ. ಯಾವಾಗಾದರೂ ಸ್ಯಾಟರ್ಡೇ ಸಂಡೇ ಫ್ಯಾಮಿಲಿ ಟೈಮ್ ಜೊತೆಲಿ ಚೆನ್ನಾಗಿ ಎಂಜಾಯ್ ಮಾಡಬೇಕಂದ್ರೆ ಇದೆಲ್ಲ ಒಂದಿನ ಮುಂಚೆ ಪ್ರೆಪ್ ಮಾಡಿ ಇಟ್ಕೊಂಡ್ರೆ ಭಾಳ ಈಸಿ ಆಗುತ್ತೆ ನಿಮಗೂ ಮಾಡೋದಕ್ಕೆ. ಈಗ ಈ ಥರ ಇದೆ ಕನ್ಸಿಸ್ಟೆನ್ಸಿ, ನೀರಾಗಿ ಇಲ್ಲವೇ ಇಲ್ಲ. ಈಗ ಇದನ್ನು 1 ಕೈ ಉಂಡೆ ಅಷ್ಟು ಹಿಂಗೆ ಮಾಡಿಕೊಂಡು ಪ್ಯಾಟೀಸ್ ಥರ ಹಿಂಗೆ ತಟ್ಕೋಬೇಕು. ಸ್ವಲ್ಪ ತೆಳ್ಳಗೆ ತಟ್ಟಬೇಕು, ಅವಾಗ ಎಲ್ಲ ಸೈಡ್ಸಿಂದ ಚೆನ್ನಾಗಿ ಸುಡುತ್ತೆ, ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈಗ ನಾನು ಇದರಲ್ಲಿ ಎಷ್ಟಾಗ್ತವೆ ಪ್ಯಾಟೀಸ್ ನೋಡಿಕೊಂಡು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ನಿಮ್ಗೆ ಸಿಗ್ತೀನಿ. ಇವಾಗ ನೋಡಿ ನನಗಿಲ್ಲಿ 6 ಪ್ಯಾಟೀಸ್ ಆಗಿದ್ದಾವೆ. ನಾನು ಇದು ಪ್ಯಾಟೀಸ್ ಮಾಡೋಷ್ಟರೊಳಗೆ ಇಲ್ಲಿ ಬಾಣಲಿಯಲ್ಲಿ ಆಯಿಲ್ ಹಾಕಿಟ್ಟಿದ್ದೀನಿ. ಈಗ 6 ಪ್ಯಾಟೀಸ್ ಈವನ್ ಸೈಜಲ್ಲಿ ಸ್ವಲ್ಪ ತೆಳ್ಳಗೆ ಮಾಡಬೇಕು. ಇಷ್ಟರೊಳಗೆ ನಾನಿಲ್ಲಿ ಆಯಿಲ್ ಬಾಣಲಿಯಲ್ಲಿ ಹಾಕಿ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ಒಂದೊಂದೇ ಪ್ಯಾಟೀಸ್ನ ಅದು ಹೀಟ್ ಆದ ತಕ್ಷಣ ಫ್ರೈ ಮಾಡಬೇಕು. ಈಗ ಆಯಿಲ್ ಚೆನ್ನಾಗಿ ಹೀಟ್ ಆಗಿದೆ. ಒಂದೊಂದೇ ಪ್ಯಾಟೀಸ್ನ ಎಣ್ಣೆಲಿ ಬಿಡ್ತಿದ್ದೀನಿ. ಈಗ ಡೈರೆಕ್ಟಾಗಿ ಮಿಡಲಲ್ಲಿ ಅಲ್ದಿರೋ ಥರ ಸ್ವಲ್ಪ ಸೈಡಿಂದ ಹಿಂಗೆ ಬಿಟ್ಕೋಬೇಕು. ಇನ್ನೊಂದ್ಸತಿ ಹಾಕುವಾಗ ಈ ಥರ ಪ್ರೆಸ್ ಮಾಡಿ ಹಾಕ್ಬೇಕು. ನಾಲ್ಕು ಸಾಕು. ಈಗ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಡ್ತಿದ್ದೀನಿ, ಚೆನ್ನಾಗಿ ರೋಸ್ಟ್ ಆಗ್ಬೇಕು ಅವೆಲ್ಲ. ಇದನ್ನ ಜಾಸ್ತಿ ರೋಸ್ಟ್ ಮಾಡಿ ಕುದಿಸ್ಬಿಟ್ರೆ ಇದೆಲ್ಲ ಗಟ್ಟಿಯಾಗಿ ತಿನ್ನೋದಕ್ಕಾಗೋದಿಲ್ಲ, ಡ್ರೈ ಆಗ್ಬಿಡುತ್ತೆ ಫುಲ್ಲು. ಅಷ್ಟು ಜಾಸ್ತಿ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ಜ್ಯೂಸಿನೇ ಇರಬೇಕು ಮಧ್ಯದಲ್ಲಿ.
ಇವಾಗ ಇವೆಲ್ಲ ಚಿಕನ್ ಪ್ಯಾಟೀಸ್ ಚೆನ್ನಾಗಿ ರೋಸ್ಟ್ ಆಗಿದಾವೆ, ಬಟ್ ಆದ್ರೆ ಡ್ರೈ ಆಗಿಲ್ಲ ಜಾಸ್ತಿ. ಇಲ್ಲಿ ನೋಡಿದ್ರೆ ಜ್ಯೂಸಿ ಜ್ಯೂಸಿ ಹಂಗೆ ಇದೆ ಒಳಗಡೆ, ಈ ತರ ಇರ್ಬೇಕು. ಈಗ ಇದನ್ನ ಪ್ಲೇಟಲ್ಲಿ ತೆಕ್ಕೊಳ್ಳೋಣ. ಮತ್ತೆ ಆಯಿಲ್ ಹಾಕೋದೇನು ಬೇಕಾಗಿಲ್ಲ, ಇರೋ ಆಯಿಲ್ ಅಲ್ಲೇನೆ ಉಳಿದಿರೋ ಪ್ಯಾಟೀಸ್ ರೋಸ್ಟ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ. ಸ್ಟಾರ್ಟಿಂಗ್ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇರಲಿ. ಇವಾಗ ನಾನು ಒಂದು ಪ್ಯಾಟಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ಆಗಿದೆ ಒಳಗಡೆ ಅಂತ. ಓ, ಸ್ಟೀಮಿಂಗ್ ಹಾಟ್, ಹೊಗೆ ಬರ್ತಾ ಇದೆ ಫುಲ್ಲು. ಬಿಸಿ ಬಿಸಿ. ಖಾರ ಹೆಂಗಾಗಿದೆ ಅಂತಂದು ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ತಡೆಯಕ್ ಆಗ್ತಿಲ್ಲ ಫುಲ್ಲು. ಎಕ್ಸ್ಟ್ರಾಡಿನರಿ, ಎಕ್ಸಲೆಂಟ್. ಯಾವ ಹೊರಗಡೆ ಕಬಾಬ್ ಅಂಗಡಿಯಲ್ಲೂ ಈ ತರ ಸಿಗೋದಿಲ್ಲ. ಈಗ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಡ್ತೀವಿ. ಈಗ ಉಳಿದಿರೋ ಪ್ಯಾಟೀಸ್ ಚೆನ್ನಾಗಿ ರೋಸ್ಟ್ ಆಗಿದ್ದಾವೆ, ಅದನ್ನು ಪ್ಲೇಟ್ ಅಂತ ತೆಕ್ಕೊಂಡ್ಬಿಡ್ತಿದೀನಿ. ಇದೆಲ್ಲ ಏನ್ ಸೀದೋಗಿರೋದಲ್ಲ, ಇದು ಚಾರ್ ಫ್ಲೇವರ್ ಕೊಡುತ್ತೆ, ಒಂಥರ ಚೆನ್ನಾಗಿರುತ್ತೆ. ಈಗೆಲ್ಲ 90% ರೆಡಿ ಆಗಿದೆ. ಈಗ ಬರ್ಗರ್ ಓಪನ್ ಮಾಡಿ 2 ಭಾಗ ಕಟ್ ಓಪನ್ ಮಾಡಿದ್ಮೇಲೆ ಈಗ ಬಟರ್ ಹಾಕ್ಬಿಟ್ಟು ಜಸ್ಟ್ ಲೈಟ್ ಆಗಿ ಟೋಸ್ಟ್ ಮಾಡ್ಕೋಬೇಕು ಬನ್ನ. ನಾವು ಅವಾಗಲೇ ಕುಕ್ಕರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಮಾಡಿರೋಂಥ ಬನ್ಸ್ ಎಷ್ಟು ಸಾಫ್ಟ್ ಆಗಿ ಬಂದಿದಾವೆ ನೋಡಿ. ಈಗ ಇದನ್ನ ಲೈಟ್ ಆಗಿ ಟೋಸ್ಟ್ ಮಾಡ್ಬೇಕಷ್ಟೇ, ಜಾಸ್ತಿ ಬೇಡ. ಬಟರಲ್ಲಿ ಲೈಟ್ ಆಗಿ ಟೋಸ್ಟ್ ಮಾಡಬೇಕು. ನಾನು ಚಿಕನ್ ಟಿಕ್ಕಾ ಮಾಡಿರೋ ಪ್ಯಾನ್ ಅಲ್ಲೇ ಮಾಡಿರೋದ್ರಿಂದ ಈ ತರ ಕಲರ್ ಬಂದಿದೆ ಅಷ್ಟೇ, ಅದೇನೇನಾಗಲ್ಲ. ಫ್ಲೇವರ್ ಹಂಗೆ ಚೆನ್ನಾಗಿರುತ್ತೆ ಇನ್ನು ಇದರಲ್ಲಿ ಹಾಕಿದ್ರೆ. ನೀವು ಬೇಕಂದ್ರೆ ಸಪರೇಟ್ ಪ್ಯಾನ್ ಅಲ್ಲೂ ಮಾಡ್ಕೋಬಹುದು, ಬಟ್ ನಾನು ಆ ಫ್ಲೇವರ್ ಎಲ್ಲ ಬನ್ನಿಗೆ ಬರಲಿ ಅಂತಾನೆ ಇದೇ ಪ್ಯಾನ್ ಅಲ್ಲಿ ಹಾಕಿದ್ದೀನಿ. ಇಷ್ಟೇ ಸಾಕು. ಈಗ ಸ್ಟವ್ ಆಫ್ ಮಾಡ್ಬಿಟ್ಟಿದ್ದೀನಿ. ಜಸ್ಟ್ 1 ನಿಮಿಷ ಸುಮ್ಮನೆ, ಜಾಸ್ತಿ ಡಾರ್ಕ್ ಕಲರ್ ಬರೋದೂ ಬೇಡ. ಆ ಕಡೆ ಈ ಕಡೆ ಒಂದು ಹಾಫ್ ಮಿನಿಟ್ ಒಂದ್ ಕಡೆ ಟರ್ನ್ ಮಾಡಿ ರೋಸ್ಟ್ ಮಾಡಿದ್ರೆ ಸಾಕು. ಫ್ರೆಶ್ ಬ್ರೆಡ್ ಆಗಿರೋದ್ರಿಂದ ಅದು ಸಾಫ್ಟ್ನೆಸ್ ಹಂಗೆ ಇರುತ್ತೆ, ಜಾಸ್ತಿ ರೋಸ್ಟ್ ಮಾಡೋದು ಬೇಡ. ಇವಾಗ ನಮ್ಮ ಬರ್ಗರ್ ಬನ್ ರೆಡಿ ಇದಾವೆ, ಟೊಮ್ಯಾಟೊ ಕೆಚಪ್ ರೆಡಿ, ಮಯೋನೈಸ್ ರೆಡಿ ಆಗಿದೆ, ಚಿಕನ್ ಪ್ಯಾಟೀಸ್ ಒಳಗಡೆ ಇದಾವೆ ರೆಡಿ ಆಗಿದಾವೆ. ಇದ್ರ ಜೊತೆಗೆ ಈಗ ಸಲಾಡ್ ತೋರಿಸ್ತಾ ಇದ್ದೀನಿ. ಆನಿಯನ್ ಉದ್ದುದ್ದ ಅಲ್ದಿರೋ ತರ ಹಿಂಗೆ ಹಾಫ್ ಮೂನ್ ಶೇಪಲ್ಲಿ ಕಟ್ ಮಾಡಿರ್ಬೇಕು, ಅಡ್ಡ ಹಾಫ್ ಮೂನ್ ಶೇಪ್ ಕಟ್ ಮಾಡಿರೋ ಆನಿಯನ್ಸು. ಕ್ಯಾರೆಟ್ ಜೂಲಿಯನ್ಸ್ ಕಟ್ ಮಾಡೋದು ಬೇಡ, ಅದು ಜೀಬಿದ್ರೆ ಹಿಂಗೆ ಉದ್ದುದ್ದ ಈ ತರ ಬರುತ್ತೆ. ಇದು ಐಸ್ಬರ್ಗ್ ಲೆಟಿಸ್ ಅಂತ ಸಿಗುತ್ತೆ. ಈಗ ಇವು 3 ಇದು ಬೇರೆ ಲೆಟ್ಯೂಸ್, ಇದು ನಾರ್ಮಲ್ ಲೆಟ್ಯೂಸ್, ಇದು ಡೈರೆಕ್ಟ್ ಆಗಿ ಹಂಗೆ ಬರ್ಗರ್ ಅಲ್ಲಿ ಹಾಕೋದಕ್ಕೆ. ಇದ್ರ ಜೊತೆಲಿ ಈಗ 1 ಸ್ಪೂನ್ ಮಯೋನೈಸ್ ಒಂದ್ ಸ್ವಲ್ಪ ಹಾಕಿ, ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಫ್ ಸ್ಪೂನು, ಜಸ್ಟ್ 1 ಪಿಂಚ್ ಸಾಲ್ಟ್. ಈಗ ಸಾಲ್ಟ್, ಪೆಪ್ಪರ್, ಮಯೋನೈಸ್ ಹಾಕಿರೋದು ಈ ಸಲಾಡ್ಗೆ. ಇವು 3 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಈಗ ಸಲಾಡ್ ರೆಡಿ. ನಿಮ್ಗೆ ಬೇಕಂದ್ರೆ ಇನ್ನು ಸ್ವಲ್ಪ ಮಯೋನೈಸ್ ಹಾಕೋಬಹುದು, ಬಟ್ ಬರ್ಗರ್ ಅಲ್ಲಿ ಮತ್ತೆ ಹಾಕೋದ್ರಿಂದ ಇದಿಷ್ಟು ಸಾಕು. ಇಷ್ಟು. ಇವಾಗ ಹೊರಗಡೆ ಬರ್ಗರ್ಗೆ ಏನೇನು ಬೇಕೋ ಅದೆಲ್ಲ ಅಸೆಂಬಲ್ ಆಗಿದೆ. ಲಾಸ್ಟ್ ಒಂದು ಸ್ಟೆಪ್ ಏನಂದ್ರೆ ಅಮೂಲ್ ಚೀಸ್ ಸ್ಲೈಸಸ್ ಸಿಗ್ತವೆ ಈ ತರ ಮಾರ್ಕೆಟಲ್ಲಿ. ಇವಾಗ ಪ್ಯಾಟೀಸ್ ಒಂದೊಂದು ಪ್ಯಾಟೀಸ್ ಮೇಲೆ ಒಂದೊಂದು ಚೀಸ್ ಹಾಕಿ ಪ್ಯಾನ್ ಮೇಲೆ ಇಟ್ಟರೆ 1 ಸೆಕೆಂಡ್ಗೆ ಚೀಸ್ ಮೆಲ್ಟ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಸ್ಟೆಪ್ ನೋಡೋಣ. ಈಗ ಪ್ಯಾನ್ ಹೀಟ್ ಆಗಿದೆ, ಮತ್ತೆ ಏನು ಆಯಿಲ್ ಎಲ್ಲ ಹಾಕೋದ ಅವಶ್ಯಕತೆ ಇಲ್ಲ. ಈಗ 1 ಚೀಸ್ ಸ್ಲೈಸ್ನ ಹಿಂಗೆ 1 ಪ್ಯಾಟಿ ಮೇಲೆ ಹಾಕ್ತಿದ್ದೀನಿ. ಇದು ದೊಡ್ಡದಿರೋದ್ರಿಂದ ಹಿಂಗೆ ಸ್ವಲ್ಪ ಫೋಲ್ಡ್ ಆಗಿ ಮಾಡಿ ಹಾಕ್ತಿದ್ದೀನಿ. ಇವಾಗ ಜಸ್ಟ್ ಒಂದು ಹಾಫ್ ಮಿನಿಟ್ಗೋಸ್ಕರ ಈ ಚೀಸ್ ಮೆಲ್ಟ್ ಆಗೋವರೆಗೂ ಒಂದು ಪ್ಲೇಟ್ ಕವರ್ ಮಾಡಬೇಕು. ಇವಾಗ ಚೀಸ್ ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ನಮ್ಮ ಪ್ಯಾಟಿ ವಿತ್ ಚೀಸ್ ಮೆಲ್ಟ್ ಆಗಿರೋದು ರೆಡಿ ಆಗಿದೆ. ಈಗ ಅಸೆಂಬಲ್ ಮಾಡೋಣ. ಈಗ ಬರ್ಗರ್ ಅಸೆಂಬಲ್ ಮಾಡೋಣ. ಫಸ್ಟ್ ಒಂದು ಬರ್ಗರ್ ಹಾಫ್ ತಗೊಂಡು ಮಯೋನೈಸು,
ಮೈನಸ್ ಆದಮೇಲೆ ನೆಕ್ಸ್ಟ್ ಈಗ ಟೊಮ್ಯಾಟೊ ಕೆಚಪ್, ಎಲ್ಲ ಹೋಮ್ ಮೇಡ್ ಟೊಮ್ಯಾಟೊ ಕೆಚಪ್, ಹೋಮ್ ಮೇಡ್ ಮೈನೇಸ್ ಇದನ್ನು ಹಾಕ್ಬೇಕು ಫಸ್ಟು. ನೆಕ್ಸ್ಟ್ ಈಗ ನಾವು ರೆಡಿ ಮಾಡಿರೋ ಸಲಾಡ್, ಈಗ ಒಂದು ಲೆಟಸ್ ಪೀಸ್ನ ಹಾಕಿಡ್ತಿದ್ದೀನಿ, ಒಂದು ಲೀಫು. ಈಗ ಮತ್ತೆ ಇನ್ನೊಂದು ಪೀಸ್ ಇದರಲ್ಲಿ ಸೇಮ್ ಮತ್ತೆ ಟೊಮೆಟೊ ಸಾಸ್ ಮೈನೇಸ್ ಹಾಕಿ ರೆಡಿ ಮಾಡೋಣ. ಇವಾಗ ಇನ್ನೊಂದು ಬ್ರೆಡ್ ಸ್ಲೈಸ್ ಮೇಲೆ ಸೇಮ್ ಸಲಾಡ್. ಈಗ ರೆಡಿ ಆಗಿರೋ ಬರ್ಗರ್ ಮೇಲ್ಗಡೆ ಎಲ್ಲ ಅಸೆಂಬಲ್ ಮಾಡಿರೋದಾಗಿದೆ. ಈಗ ಇದನ್ನ ಕ್ಲೋಸ್ ಮಾಡೋಣ. ಇವಾಗ A to Z ಬರ್ಗರ್ ಇಂದ ಹಿಡಿದು ಮೇಯನೀಸ್ ಇಂದ ಹಿಡಿದು ಟೊಮೆಟೊ ಕೆಚಪ್ ವರೆಗೂ ಸಲಾಡ್ ಎಲ್ಲ ಹೋಮ್ ಮೇಡ್ ಮಾಡಿರೋದು ಬರ್ಗರ್ ರೆಡಿ ಆಗಿದೆ ವಿತ್ ಚಿಕನ್ ಪ್ಯಾಟಿ. ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.